ಬೆಳ್ಳಿತೆರೆಯಲ್ಲೇ ಮಸ್ತ್ ಡ್ಯಾನ್ಸ್ ಶೋಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸಿಕೊಂಡು ಬಂದಿದ್ದ ಜಿ ಕನ್ನಡ ವೀಕೆಂಡ್ನಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಗ್ರ್ಯಾಂಡ್ ಫಿನಾಲೆ ಧಮಾಕ ಅದ್ದೂರಿಯಾಗಿ ನಡೆಯಿತು. ವೀಕ್ಷಕರ ಮನದಲ್ಲಿ ಯಾರು ವಿನ್ನರ್ ಆಗಿರಬಹುದೆಂಬ ಕುತೂಹಲವಿತ್ತು. ಅಂತೂ ವಿಜೇತರು ಯಾರೆಂದು ಅನೌನ್ಸ್ ಆಗಿದೆ. ಹಾಗಾದ್ರೆ ಟ್ರೋಫಿಗೆ ಮುತ್ತಿಟ್ಟವರು ಯಾರು? ಡ್ಯಾನ್ಸರ್ಗಳ ಕಾಂಬಿನೇಷನ್ ವಿಶೇಷ. ಡಿಕೆಡಿ ವಿನ್ನರ್ ಆಗಿ ಕಾವ್ಯ ಶಶಾಂಕ್ ಜೋಡಿ ಅಪ್ಪು ಟ್ರೋಫಿಗೆ ಮುತ್ತಿಟ್ಟಿದ್ದರು. ಈ ಬಾರಿ ಡಿಕೆಡಿ ವಿನ್ನರ್ ಕೂಡ ಅವರಾಗಿದ್ದಾರೆ. ಡಿಕೆಡಿಯ ಮೊದಲ ರನ್ನರ್ ಅಪ್ ಆಗಿ ಶ್ರೀವಲ್ಲಿ ನಿತೇಶ್ ಜೋಡಿ ಹೊರಹೊಮ್ಮಿದ್ದಾರೆ. ಈ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಅದರದೇ ಆದ ಅಭಿಮಾನ ವರ್ಗವಿದೆ. ಶುರುವಿನಿಂದಲೂ ಇಡೀ ಸೀಸನ್ ಫುಲ್ ಮನರಂಜನೆ ನೀಡಿದ್ದು, ವಿಭಿನ್ನ ನೃತ್ಯ ಪ್ರಕಾರಗಳಿಂದ ಜನರ ಮನಗೆದ್ದಿತ್ತು. ಸಾಹಸಮಯ, ಹಾಸ್ಯಮಯ ಸೇರಿ ಹಲವು ರೀತಿಯಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸ್ಪರ್ಧಿಗಳು ತಮ್ಮ ಪ್ರತಿಭೆಯನ್ನ ತೋರಿಸಿ ಪ್ರೇಕ್ಷಕರಿಂದ ಸೈ ಎನಿಸಿಕೊಂಡಿದ್ದರು. ಈ ಬಾರಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫಿನಾಲೆ ವೀಕ್ಷಕರನ್ನು ಮತ್ತಷ್ಟು ರೋಮಾಂಚನಗೊಳಿಸಿತ್ತು. ಈಗ ವಿನ್ನರ್ ಅನೌನ್ಸ್ ಆದ ಕೂಡಲೇ ಪ್ರೇಕ್ಷಕರು ಸೋಷಿಯಲ್ ಮೀಡಿಯಾದ ಮೂಲಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಈ ಕಾರ್ಯಕ್ರಮಕ್ಕೆ ಪ್ರಮುಖ ಹೈಲೈಟ್ಸ್ ಅಂದ್ರೂ ತಪ್ಪಿಲ್ಲ. ಕ್ರೇಜಿ ಕ್ವೀನ್ ರಕ್ಷಿತಾ, ಡ್ಯಾನ್ಸ್ ಮಾಸ್ಟರ್ ಚಿನ್ನಿ ಪ್ರಕಾಶ್, ವಿಜಯ್ ರಾಘವೇಂದ್ರ ಕೂಡ ಫಿನಾಲೆಯಲ್ಲಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ನಿರೂಪಕಿ ಅನುಶ್ರೀ ನಿರ್ವಹಿಸಿ ನೋಡುಗರನ್ನು ರಂಜಿಸಿದರು.